में क्या क्या है? सर मुझे ये बताया जाता था कि कोई भी बंदा मिलता है तो उसे आरएसएस के बारे में बताओ। क्या जैसे कोई भी लड़की जैसे मिलती है। अगर मान लो मैं मिला हूँ तो आप अगर आप मुझे कन्विंस करोगे तो कैसे बात करोगे? मैं आपको ये बोलूंगा आप हिंदू हो, हाँ आप क्या बोलते हैं राम का भक्त बनो, हाँ आप भाजपा को सपोर्ट करो। हाँ। जब तक मोदी है हाँ। तभी तक सब कुछ है, हाँ जब तक मोदी है तब तक देश है, हाँ। अदरवाइज मोदी नहीं है तो देश नहीं। ವೀಕ್ಷಕರೇ, ಮತ್ತೊಮ್ಮೆ ಬೆಂಕಿ ಇಡಲು ವ್ಯರ್ಥ ಪ್ರಯತ್ನ ಪಟ್ಟ ಆರ್ಎಸ್ಎಸ್ ಕಳೆದೊಂದು ತಿಂಗಳಿನಿಂದ ರೈತರು ದೆಹಲಿಯಲ್ಲಿ ಬೀಡು ಬಿಟ್ಟು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ರೈತ ವಿರೋಧಿ 3 ಹೊಸ ಕಾಯ್ದೆಗಳನ್ನು ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇರಬೇಕಾದ್ರೆ ಆ ಪ್ರತಿಭಟನೆಯನ್ನು ಹೇಗಾದರೂ ಮಾಡಿ ಹತ್ತಿಕ್ಕಬೇಕು, ಆ ಪ್ರತಿಭಟನೆಯನ್ನು ಇಲ್ಲವಾಗಿಸಬೇಕು, ಸರ್ಕಾರಕ್ಕೆ ನೆಮ್ಮದಿಯ ನಿಟ್ಟುಸಿರು ಬಿಡಬೇಕು ಎಂಬಂತೆ ಪಣದೊಟ್ಟು ನಿಂತಹ ಹಲವಾರು ಸಂಘಟನೆಗಳು, ಮನುವಾದಿ ಸಂಘಟನೆಗಳು, ಬಿಜೆಪಿ ಪಕ್ಷದವರು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗವಾಗಿ ನಿನ್ನೆ ಪ್ರತಿಭಟನಾ ಸ್ಥಳಕ್ಕೆ ರೈತರು ಪ್ರತಿಭಟನೆ ಮಾಡುತ್ತಿದ್ದಂತಹ ವೇದಿಕೆಯ ಕಡೆಗೆ ಮತ್ತು ಅಲ್ಲಿ ಹಾಕಲ್ಪಟ್ಟಂತಹ ಬ್ಯಾರಿಕೇಡಿನ ಒಳಗಡೆ ಅಕ್ರಮವಾಗಿ ಹಾರಿ ರೈತ ವಿರೋಧಿ ಕರಪತ್ರಗಳನ್ನು ಮತ್ತು ಮೋದಿ ಬಿಜೆಪಿ ಪರವಾಗಿರುವ ಕರಪತ್ರಗಳನ್ನು ಹಂಚುತ್ತಿದ್ದಂತಹ ಓರ್ವ RSS ಕಾರ್ಯಕರ್ತರನ್ನು ಅಲ್ಲಿ ಪ್ರತಿಭಟನಾಕಾರರು ಸೆರೆ ಹಿಡಿದರು. ಸೆರೆ ಹಿಡಿದದ್ದು ಮಾತ್ರವಲ್ಲ, ಅವರನ್ನು ಹಿಡಿದು ಎಂಕ್ವೈರಿ ಮಾಡಿದರು. ಈಗಾಗಲೇ ಈ ಹಿಂದೆ ಹಲವಾರು ಪ್ರತಿಭಟನೆಗಳಲ್ಲಿ ಇದೇ ಥರ RSS ಗೂಂಡಾಗಳು ಅಟ್ಯಾಕ್ ಮಾಡಿ ಶೂಟೌಟ್ ಮಾಡಿರೋದು ಮತ್ತು ಶಾಹೀನ್ ಬಾಗ್ ಎಂಬ ಸ್ಥಳಕ್ಕೆ ಹೋಗಿ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂಬಂತೆ ಕರೆಕೂಗಿ ಅಲ್ಲಿಯ ಪ್ರತಿಭಟನೆಯ ದಿಕ್ಕನ್ನೇ ಬದಲಿಸಿ ಅವರೆಲ್ಲರನ್ನು ಭಯೋತ್ಪಾದಕರಂತೆ ದೇಶದ್ರೋಹಿಗಳಂತೆ ಚಿತ್ರಿಸಲು ಪ್ರಯತ್ನಪಟ್ಟು ಅಲ್ಲೂ ಕೂಡ ಸೋತಿತ್ತು. JNU ಅವರ ಹೋರಾಟ ನಡೆಯುವ ಸಂದರ್ಭದಲ್ಲೂ ಕೂಡ ಈ RSS, ABVP ಎಂಬಿತ್ಯಾದಿ ಸಂಘ ಪರಿವಾರದ ಕಿಡಿಗೇಡಿ ಭಯೋತ್ಪಾದಕ ಗುಂಪುಗಳು ಅಟ್ಯಾಕ್ ಮಾಡಿತ್ತು, ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿತ್ತು, ಅಲ್ಲೂ ಕೂಡ ಸಿಕ್ಕಾಕ್ಕೊಂಡ್ರು. ಇದೇನಂತಂದರೆ ಇದೊಂಥರ ಸೈದ್ಧಾಂತಿಕ ದಿವಾಳಿತನ ಅಂತ ಹೇಳ್ಬೋದು. ತಮ್ಮ ವಿರೋಧಿಗಳು ಅಥವಾ ತಮ್ಮನ್ನು ಟೀಕಿಸುವವರು, ತಮ್ಮ ವಿರುದ್ಧ ಪ್ರತಿಭಟನೆ ನಡೆಸುವವರನ್ನು ಸೈದ್ಧಾಂತಿಕವಾಗಿ ಎದುರಿಸಲಾಗದೆ ಇಂತಹ ಅಡ್ಡದಾರಿಗಳನ್ನು ಹಿಡಿದು ಅವರ ಮೇಲೆ ದೌರ್ಜನ್ಯ ಮಾಡಿ ಅವರ ಮೇಲೆ ಭಯೋತ್ಪಾದನಾ ಕೃತ್ಯಗಳನ್ನು ಎಸಗಿ ಕೊನೆಗೆ ಅವರ ತಲೆಗೆ ಅದನ್ನು ಕಟ್ಟುವಂತಹ ವ್ಯರ್ಥ ಪ್ರಯತ್ನವನ್ನು RSS ಸಂಘ ಪರಿವಾರಗಳು ನಿರಂತರವಾಗಿ ಮಾಡ್ತಾ ಇರುವುದನ್ನು ನಾವು ಕಳೆದ ಹಲವಾರು ವರ್ಷಗಳಿಂದ ಮಾಧ್ಯಮಗಳಲ್ಲೂ ಮತ್ತು ನಮ್ಮ ಸುತ್ತಮುತ್ತಲಿನಲ್ಲೂ ಎಲ್ಲೂ ನಾವು ನೋಡ್ತೀವಿ. ಅದೇ ಥರ ನಿನ್ನೆನೂ ಕೂಡ ರೈತರ ವಿರುದ್ಧವಾಗಿ ರೈತರು ಭಯೋತ್ಪಾದಕರು, ರೈತರು ದೇಶದ್ರೋಹಿಗಳು ಅಂತ ಹೇಳ್ಕೊಂಡು ಕರಪತ್ರ ಹಂಚುತ್ತಿದ್ದಂತಹ ಒಬ್ಬ RSS ಕಾರ್ಯಕರ್ತ ಸಿಕ್ಕಾಕ್ಕೊಂಡಿದ್ದಾನೆ. ಅಲ್ಲಿ ಯೂಟ್ಯೂಬ್ ಮುಖಾಂತರ ರೈತರ ಹೋರಾಟಗಳ ನ್ಯೂಸನ್ನು ಮತ್ತು ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿದ್ದಂತಹ ಸಿಮ್ರನ್ಜಿತ್ ಜೋಟ್ ಮಕ್ಕರ್ ಎಂಬಂತಹ ಒಬ್ಬ ಪತ್ರಕರ್ತ ಅವನನ್ನು ಹಿಡಿದು ಎಂಕ್ವೈರಿ ಮಾಡಿದಾಗ, ಹೌದು ನಾನು RSS ಕಾರ್ಯಕರ್ತ, ನಾನು ಇದನ್ನು ಹಣಕ್ಕಾಗಿ ಮಾಡಿದ್ದೇನೆ, ನಾನು ಕಳೆದ 1 ವರ್ಷಗಳಿಂದ RSSನಿಂದ ಇದಕ್ಕೆ ಬೇಕಾಗಿ ನಿರಂತರವಾಗಿ ಟ್ರೈನಿಂಗ್ ಪಡ್ಕೊಳ್ತಾ ಇದ್ದೀನಿ, ನನಗೆ ಇದರಿಂದ ಹಣ ಸಿಗ್ತದೆ. ಮತ್ತು ಕ್ವಶನ್ ಮಾಡಿದರು, ನೀವು ಯಾವ ಥರ ಜನರಿಗೆ ನಿಮ್ಮ ಮೋದಿಯನ್ನು ಅಥವಾ BJPಯನ್ನು ಪರಿಚಯಿಸ್ತೀರಿ? ಅವನು ಹೇಳ್ತಾನೆ, ನಾವು ಹೇಳುವ ಸುಳ್ಳುಗಳನ್ನು ಅವರು ನಂಬುವಂತಿರಬೇಕು, ಆ ಥರ ನಾವು ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಮೋದಿ ಪರವಾದ BJP ಪರವಾದ ಅಭಿಪ್ರಾಯವನ್ನು ಹಾಗೂ RSS ಪರವಾದ ಸಕಾರಾತ್ಮಕ ಅಭಿಪ್ರಾಯಗಳನ್ನು ನಾವು ಜನರಲ್ಲಿ ಬಿತ್ತುವಂತೆ ಮಾಡಲು ನಿರಂತರವಾಗಿ ಕಳೆದ 1 ವರ್ಷಗಳಿಂದ ನಾವು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ಅವರು ತಪ್ಪೊಪ್ಕೊಳ್ತಾರೆ. ಇದೀಗ ಅವರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿಯಾಗಿದೆ, ಅವನ ವಿರುದ್ಧ ಪ್ರಕರಣವೂ ದಾಖಲಾಗಿದೆ. ಇನ್ನು ಇದೇ ಕೇಸನ್ನು ಹಿಡ್ಕೊಂಡು ಇದೇ ಸಂಘ ಪರಿವಾರದ ಷಡ್ಯಂತ್ರ ನಡೆಸುವಂತಹ ಸಂಘ ಪರಿವಾರದ ಗುಂಪುಗಳು ಈ ಹುಡುಗನನ್ನು ಹಿಡ್ಕೊಂಡು ಈ RSS ಕಾರ್ಯಕರ್ತರನ್ನು ಹಿಡಿದು ಇದು RSS ಕಾರ್ಯಕರ್ತ ಅಲ್ಲ ಎಂದು ವಾದಿಸ್ತಾ ಇದೆ. ಸ್ವತಃ ಆ ಕಿಡಿಕೇಡಿಯೇ ಒಪ್ಪಿಕೊಂಡಂತೆ ತಾನು RSS ಕಾರ್ಯಕರ್ತ ಎಂದು ಎಲ್ಲರಿಗೂ ಗೊತ್ತಾಯಿತು. ನಮ್ಮ ಕಾರ್ಯಕರ್ತ ಅಲ್ಲ ಎಂದು ವಾದಿಸುವುದು ಮಾತ್ರವಲ್ಲದೆ ಅವನೊಬ್ಬ ಖಾಲಿಸ್ತಾನ್ ಪರವಾಗಿರುವವನು, ಅವನು ರೈತರ ಪರವಾಗಿರುವವನೇ ಆಗಿದ್ದಾನೆ ಎಂಬೆಲ್ಲ ಸುಳ್ಳುಗಳನ್ನು ಮತ್ತೆ ಹರಡಲು ಶುರುವಾಯಿತಿದೆ. ಆ ಬಗ್ಗೆ ಒಂದು ಸಣ್ಣ ವಿಡಿಯೋ ತುಣುಕು ಇದೆ, ನೋಡ್ಕೊಂಡು ಬರೋಣ. ये किसने भेजे आप? सर ये रुपेंद्र ने मुझे बोला था कि ये जो है लिख के रखो, जब काम पड़े, जब पर्ची बनाना हो यही लिखना, और यही पर्ची में यही लिख के पर्ची को बांटना। आपको नहीं लगता कि अगर कहीं और होते तो आपके साथ कोई गड़बड़ हो जाती अगर ऐसे पकड़े जाते? कहीं अगर और होते हम तो अभी हम जिंदा नहीं होते। लेकिन यहाँ पे थे ये लोग, अच्छे हैं तो मतलब अभी जिंदा है। लंगर खाया? लंगर
सर लंगर तो मतलब ये लोग जो है अंकल लोग जो हैं वो चाय वाय और वो लड्डू वड्डू खिला रहे हैं। हाँ, बट लंगर लेकिन अभी आपको क्या लगता है कि ये जो जिस लोगों ने आपसे कहा करने के लिए, आगे करोगे काम आरएसएस के लिए, या जो जिसने भी आपसे कहा? सर आगे मैं अपना खुद का दिमाग लगाऊंगा, और यहाँ पे ये लग रहा है कि मैंने बहुत गलती किया और गलत किया। सबसे बड़ी बात है कि इतनी भीड़ में और ये लोग जो है मुझे यहाँ पे सही से, सुरक्षित से और अच्छे से पेश आए और चाय पानी जिस टाइप से पिलाए, तो यहाँ से ये लग रहा है किसान, यहाँ के जो किसान है एक्चुअली बहुत मासूम है। इससे पहले किसान एजिटेशन से पहले और कहाँ काम किया? ये सब काम किया? ये सर मेरा पहली बार था सर। आप बोल रहे हैं 1 साल से काम कर रहे हैं? सर 1 साल से मुझे ट्रेनिंग दी जा रही थी। 1 साल से ट्रेनिंग में क्या क्या है? सर मुझे ये बताया जाता था कि कोई भी बंदा मिलता है तो उसे आरएसएस के बारे में बताओ। क्या जैसे भी लड़कियां जैसे अगर मान लो मैं मिला हूँ तो अगर आप मुझे कन्विंस करोगे तो कैसे बात करोगे? मैं आपको ये बोलूंगा आप हिंदू हो, हाँ, आप क्या बोलते हैं राम का भक्त बनो, हाँ, आप भाजपा को सपोर्ट करो। हाँ, जब तक मोदी है हाँ, तभी तक सब कुछ है। हाँ, जब तक मोदी है तब तक देश है। हाँ, अदरवाइज मोदी नहीं तो देश नहीं। तो ये जैसे आप कहाँ पे कन्विंस करते थे लोगों को? जैसे नॉर्मल रैंडमली को मिल गए या अपने दोस्त? मतलब चलते चलते कोई मिल गया, हाँ, तो मैंने कन्विंस करना शुरू कर दिया। हाँ, तो ऐसा होता है कि इस टाइप से मतलब हमको बताया गया है कि बताया जाता था कि मतलब बोलने का तरीका भी हमको बताया जाता था कि इस टाइप से बोलना, ताकि उसे लगे कि मतलब ये बंदा सही बोल रहा है। और बहुत लोग जो है कन्वर्ट भी हो जाते थे। और जो रुपेंद्र है मुझे जो इस फील्ड में लाया वो इसमें एक्सपर्ट है, काफी एक्सपर्ट। ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯೆಲ್ಲ ಹೋರಾಟಗಳನ್ನು ಹತ್ತಿಕ್ಕಲು ಈ ಸಂಘ ಪರಿವಾರದ ಸಿದ್ಧಾಂತದ ದಿವಾಳಿತನದಲ್ಲಿರುವಂತಹ ವ್ಯಕ್ತಿಗಳು ಯಾವ ರೀತಿ ಕುಕೃತ್ಯಗಳಿಗೆ ಕುಮ್ಮಕ್ಕು ನೀಡಿದ್ದಾರೆ ಮತ್ತು ಹೋರಾಟಗಳನ್ನು ಹತ್ತಿಕ್ಕಲು ರೈತರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಲು ಷಡ್ಯಂತ್ರ ಹೂಡ್ತಾರೆ ಎಂಬುದನ್ನು ನೋಡಿದಿರ್ತಾನೆ. ಇಷ್ಟೆಲ್ಲ ಆದರೂ ಹಲವಾರು ಬಾರಿ ಸಿಕ್ಕಾಕೊಂಡರು ಮತ್ತೆ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಎಂದರೆ ಸರ್ಕಾರವೇ ಇಂಥ ಕೃತ್ಯಗಳಿಗೆ ಕುಮ್ಮಕ್ಕು ನೀಡಿ ಇಂಥವರನ್ನು ಚೂ ಬಿಡ್ತದೆ ಎಂಬುದರಲ್ಲಿ ನಮಗೆ ಯಾವುದೇ ಸಂಶಯವಿಲ್ಲ ಎನ್ನುತ್ತಾ ಸಣ್ಣ ವಿಶ್ಲೇಷಣೆಯನ್ನು ಕೊನೆಗೊಳಿಸ್ತಾ ಇದ್ದೀನಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.